ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾವು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇವೆ. ಹಾಗಾಗಿ ಎಂತ ಮಾಡ್ತಿದ್ದೇನೆ ಅಂತೇಳಿ ನಾನು ಮತ್ತೆ ಹೇಳ್ತೇನೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮೆಣಸು, ಉದ್ದ ಮೆಣಸು ಮತ್ತು ಒಂದು 3 ಗಿಡ್ಡ ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ತೆಂಗಿನಕಾಯಿ ಹಾಕೋದು ಬೇಡ, ಫ್ರೈ ಮಾಡ್ತಾ ಇದ್ದೇನೆ. ನಾನು ಹೇಳ್ತೇನೆ ಎಂತ ಮಾಡೋದಂತ. ಸ್ಪೆಷಲ್ ರೆಸಿಪಿ. ಸೊ ಇದು ಗ್ರೈಂಡ್ ಮಾಡಿ ಆದಮೇಲೆ ನಾನು ಹೇಳ್ತೇನೆ. ಓಕೆ, ಹಾಗೆ ನಿಮಗೆ ತಮ್ನೇಲ್ ನೋಡುವಾಗ ಗೊತ್ತಾಗ್ಬೋದು ನಾನು ಎಂತ ಮಾಡ್ತಿದ್ದೇನೆ ಅಂತೇಳಿ, ಯಾವ ರೆಸಿಪಿ ಮಾಡ್ತೇನೆ ಅಂತ. ಸೊ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ನೋಡಿ ಗೈಸ್, ಈಗ ಮಿಕ್ಸಿಗೆ ಹಾಕಿದ್ದೇನೆ, ಇನ್ನು ಗ್ರೈಂಡ್ ಮಾಡಬೇಕು. ನಾನು ಗ್ರೈಂಡ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೇನೆ. ಓಕೆ, ನೋಡಿ ಗೈಸ್, ಪೇಸ್ಟ್ ಆಯಿತು. ಮತ್ತು ನಾವೆಂತ ಮಾಡ್ತಿದ್ದೇವೆ ಅಂತೇಳಿ ನಾನು ಹೇಳ್ತೇನೆ. ನಾವು ಪೋರ್ಕ್ ರೆಸಿಪಿ ಮಾಡುವ ಅಂತ ಹೇಳಿದ್ದೇನೆ. ಪೋರ್ಕ್. ಸೊ ಇದರಲ್ಲಿ 1 kg ಪೋರ್ಕ್ ಇದೆ. 1 kg ಪೋರ್ಕ್ಗೆ 5 ಈರುಳ್ಳಿ ಮತ್ತು ಟೊಮೆಟೊ ಎಷ್ಟು, 1 ಟೊಮೆಟೊ ಮತ್ತು 4 ಹಸಿಮೆಣಸಿನಕಾಯಿ. ಸೊ ಇದೊಂದು ಸ್ಪೆಷಲ್ ರೆಸಿಪಿ, ಹಾಗಾಗಿ ಟೊಮೆಟೊ, ಹಸಿಮೆಣಸಿನಕಾಯಿ ಮತ್ತು 5 ಈರುಳ್ಳಿ. ಕುಕ್ಕರ್ ಕೂಡ ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಬೇಕು. ಆಗಲಿಲ್ಲ, ಇನ್ನು ಆಗಬೇಕು. ಇನ್ನು ಬೆಳ್ಳುಳ್ಳಿ ಕೂಡ ಹಾಕಬೇಕು. ಬೆಳ್ಳುಳ್ಳಿ ತುಂಬ ಬೇಕು ಅದಕ್ಕೆ. ಸೊ ಹಾಗಾಗಿ ನೋಡುವ ಎಷ್ಟು ಆಗ್ತದೆ ಅಂತ. ಇದು ಪೋರ್ಕ್, ಇದು ಸ್ಕಿನ್. ಸೊ ಇದು ಇನ್ನು ಕಟ್ ಮಾಡಬೇಕು. ಕ್ಲೀನ್ ಎಲ್ಲ ಮಾಡಿ ಆಗಿದೆ, ಇನ್ನು ಕಟ್ ಮಾಡಬೇಕು. ಇಲ್ಲಿ ನೋಡಿ 2 ಪೀಸ್ ಇದೆ ಪೋರ್ಕ್, ಇದು ಸ್ಕಿನ್. ಇನ್ನು ಕಟ್ ಮಾಡಬೇಕು. ಕುಕ್ಕರ್ ಇಟ್ಟಿದ್ದೇವೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 2-3 ಸ್ಪೂನ್ ಎಣ್ಣೆ ಹಾಕಬೇಕು. ಅಡಿಗೆ ಎಣ್ಣೆ ಹಾಕಬೇಕು. ಮತ್ತು ಸಾಸಿವೆ ಹಾಕಬೇಕು. ಸ್ವಲ್ಪ ಸಾಸಿವೆ ಹಾಕಿ ಆದಮೇಲೆ ಅದು ಸ್ವಲ್ಪ ಟಪ್ ಅಂತ ಹೊಡಿಬೇಕು. ಸಾಸಿವೆ ಟಪ್ ಅಂತ ಹೊಡಿತಾ ಬಂತು. ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿ ಆದಮೇಲೆ ಈರುಳ್ಳಿ ಹಾಕಬೇಕು. ಕಟ್ ಮಾಡಿದಷ್ಟು ಈರುಳ್ಳಿ ಹಾಕಬೇಕು. ಫಸ್ಟಿಗೆ 2 ಈರುಳ್ಳಿ ಕಟ್ ಮಾಡಿ ಹಾಕಬೇಕು. ಇದು 2 ಈರುಳ್ಳಿ ಕಟ್ ಮಾಡಿ ಹಾಕಿತ್ತು. ಎಲ್ಲ ಈರುಳ್ಳಿ ಕಟ್ ಮಾಡಿ ಹಾಕಲಿಲ್ಲ. ಫಸ್ಟ್ 2 ಈರುಳ್ಳಿ ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕಬೇಕು. ಹಾಕಿ ಒಳ್ಳೆ ಫ್ರೈ ಮಾಡಬೇಕು. ಅದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ನಾವು ಮತ್ತೆ ಅದರದ್ದು ಹಸಿ ಸ್ಮೆಲ್ ಹೋಗುವ ತನಕ ಫುಲ್ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಆಗುವ ತನಕ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ ಗೈಸ್, ಆಗಲಿಲ್ಲ, ಬ್ರೌನ್ ಕಲರ್ ಆಗ್ತಾ ಉಂಟು, ಫ್ರೈ ಆಗ್ತಾ ಉಂಟು. ಸೊ ಈಗ ಅದಕ್ಕೆ ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅದು ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗುವ ತನಕ ಫ್ರೈ ಮಾಡಬೇಕು. ಅದು ಸ್ವಲ್ಪ ಬೇಯಲಿ ಟೊಮೆಟೊ. ಟೊಮೆಟೊ ಬೇಯುವಾಗ ಅದು ಸ್ವಲ್ಪ ಸ್ಮ್ಯಾಶ್ ಆಗ್ತದೆ. ಈಗ ಈ ಪೋರ್ಕ್ ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ, ಈ ಪೋರ್ಕ್ ಅದನ್ನು ಹಾಕಬೇಕು. ಇದು ಈಗ ಆಗಿದೆ, ಸ್ಮ್ಯಾಶ್ ಕೂಡ ಆಗಿದೆ, ಬ್ರೌನ್ ಕೂಡ ಆಗಿದೆ ಈರುಳ್ಳಿ. ಸೊ ಹಸಿ ವಾಸನೆ ಕೂಡ ಹೋಗಿದೆ. ಸೊ ಈಗ ಈ ಪೋರ್ಕನ್ನು ಹಾಕಬೇಕು. ಈ ಪೋರ್ಕ್ ಚೆಂದ ಮಾಡಿ ಕಟ್ ಮಾಡಿ ಸ್ವಲ್ಪ
ದೊಡ್ಡದು ಕಟ್ ಮಾಡಬಾರ್ದು, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಮತ್ತು ಚೆನ್ನಾಗಿ ತೊಳೆದು ಸ್ವಲ್ಪ ಅರಶಿನ ಹುಡಿ ಮತ್ತು ಉಪ್ಪು ಮತ್ತು ಸವಿತಾ ಪೌಡರ್ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ನಾವು ಒಂದು 2 hours ಇಟ್ಟಿದ್ದೇವೆ. 2 hours ಬೇಕಂತಿಲ್ಲ, 1 hour ಕೂಡ ಸಾಕು. ಸೊ ನಾವು ಇಷ್ಟೆಲ್ಲ ಮಾಡುವಾಗ 2 hours ಇಟ್ಟಿದ್ದೇವೆ. 2 hours ಆದಮೇಲೆ ನಾವು ಮಾಡ್ತಾ ಇದ್ದೇವೆ. ಮತ್ತು ಇದು ಅದರದ್ದು ಲಿವರ್ ಮತ್ತು ಬ್ಲಡ್ ಹಾಕಿದರೆ ಅದು ಒಂಥರ ತುಂಬ ಟೇಸ್ಟಾಗಿ ಬರ್ತದೆ. ಸೊ ಈಗ ಇದು ಸ್ವಲ್ಪ ಹೊತ್ತು ಈಗ ಬಿಡುವಾದರೆ ಅದು ನೀರು ಬಿಡ್ತದೆ. ಲೋ ಫ್ಲೇಮಲ್ಲಿ ಇಟ್ಟು ಬಿಡಬೇಕು. ಮತ್ತು ಮಧ್ಯದಲ್ಲಿ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಅದರದ್ದು ನೀರು ಬಿಡ್ತದೆ. ಬಿಡುವ ತನಕ ಸ್ವಲ್ಪ ಹೀಗೆ ಇರಲಿ ಗೈಸ್. ಈಗ ಅದು ಸ್ಕಿನ್ ಉಂಟಲ್ಲ, ಅದು ಚಿಕ್ಕದು ಪೀಸ್ ಮಾಡಿ ಹಾಕಿದ್ದೇವೆ. ಅದು ಸ್ವಲ್ಪ ಸ್ಕಿನ್ ಹಾಕಿದರೆ ಸ್ವಲ್ಪ ಟೇಸ್ಟ್ ಬರ್ತದೆ. ಮತ್ತು ನಾನು ಆಗ ತೋರಿಸಿದೆ ಅಲ್ಲ, ಲಿವರ್ ಮತ್ತು ಬ್ಲಡ್ ಅದು ಹಾಕಿದರೆ ಕೂಡ ಒಂದು ತುಂಬ ಟೇಸ್ಟ್ ಬರ್ತದೆ. ಸೊ ಹಾಗಾಗಿ ಅದು ಕೂಡ ಹಾಕಬೇಕು, ಅದು ಹಾಕಲಿಲ್ಲ. ಸೊ ಈಗ ಸ್ಕಿನ್ ಹಾಕಿದ್ದೇವೆ. ಇದು ಈಗ ಮಿಕ್ಸ್ ಮಾಡಬೇಕು. ಗೈಸ್, ಇದಕ್ಕೆ ಈ ಪೋರ್ಕ್ ರೆಸಿಪಿ ಮಾಡಲಿಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತುಂಬ ಬೇಕು, ಮತ್ತು ಈರುಳ್ಳಿ ಬೇಕು, ಮತ್ತು ಶುಂಠಿ ಕೂಡ ಸ್ವಲ್ಪ ಜಾಸ್ತಿ ಬೇಕು. ಈಗ ಬೆಳ್ಳುಳ್ಳಿ ಎಷ್ಟು ಹಾಕ್ತೇವೆ ಅಷ್ಟು ಟೇಸ್ಟ್ ಬರ್ತದೆ. ಬೆಳ್ಳುಳ್ಳಿ ಕೂಡ ಸ್ವಲ್ಪ ಜಾಸ್ತಿ ಹಾಕಬೇಕು. ಎಷ್ಟು ಜಾಸ್ತಿ ಹಾಕ್ತೇವೆ ಅಷ್ಟು ಟೇಸ್ಟ್ ಬರ್ತದೆ ಬೆಳ್ಳುಳ್ಳಿ. ಈಗ ನಾವು ಪೇಸ್ಟ್ ಮಾಡಿದಂಥ ಆಗ ನಾನು ಗ್ರೈಂಡ್ ಮಾಡಿದ್ದಲ್ಲ, ಅದು ಸ್ವಲ್ಪ ಇದು ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡಿದ್ದು, ಅದು ಮಾಡಿ ಇಟ್ಟದ್ದು ಮೊದಲೇ, ಅದು ಸ್ವಲ್ಪ ಹಾಕಿದ್ದೇವೆ. ಮತ್ತು ಆಗ ಗ್ರೈಂಡ್ ಮಾಡಿ ಹಾಕಿದ್ದು ಅದು ಹಾಕಿದ್ದೇವೆ ಸ್ವಲ್ಪ. ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, 4 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೇವೆ. ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ, ಅದೇ ಬೆಳ್ಳುಳ್ಳಿ ಎಷ್ಟು ಹಾಕ್ತೇವೆ ಅಷ್ಟು ಒಳ್ಳೆಯದು. ತುಂಬ ಜಾಸ್ತಿ ಹಾಕಬೇಕು ಬೆಳ್ಳುಳ್ಳಿ, ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ಒಳ್ಳೆಯದು. ಮತ್ತು ಫುಲ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ಸ್ವಲ್ಪ ಅದು ಮಿಕ್ಸಿ ವಾಶ್ ಮಾಡಿದ ನೀರನ್ನು ಅದಕ್ಕೆ ಸ್ವಲ್ಪ ಹಾಕಿದ್ದೇವೆ. ಅಷ್ಟೇ ಹಾಕಿದ್ವಿ, ಬೇರೆ ನೀರು ಆ್ಯಡ್ ಮಾಡಲಿಲ್ಲ. ಬೇರೆ ನೀರೇನು ಆ್ಯಡ್ ಮಾಡಲಿಕ್ಕಿಲ್ಲ ಅದಕ್ಕೆ, ಅಷ್ಟೇ. ಅದಂದರೆ ತುಂಬ ನೀರು ಹಾಕಬಾರ್ದು, ಸ್ವಲ್ಪ ಗ್ರೇವಿ ಟೈಪಲ್ಲಿ ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇಲ್ಲಿ ನಾವು ಸ್ವಲ್ಪ ಹಾಕಿದ್ದೇನೆ, ಯಾಕೆಂದರೆ ಮ್ಯಾರಿನೇಟ್ ಮಾಡುವಾಗ ನಾವು ಹಾಕಿದ್ದೇವೆ ಅಲ್ಲ ಉಪ್ಪು, ನಾನು ಹೇಳಿದೆ ಅಲ್ಲ ಉಪ್ಪು ಹಾಕಿದ್ದೆ ಅಂತ. ಸೊ ಹಾಗಾಗಿ ಉಪ್ಪು, ಅರಿಶಿನ, ಸವಿತಾ ಪೌಡರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟದ್ದಲ್ಲ, ಹಾಗಾಗಿ ಸ್ವಲ್ಪ ಇಲ್ಲಿ ಉಪ್ಪು ಸ್ವಲ್ಪ ನೋಡಿ ಹಾಕಬೇಕು. ಇದೀಗ ಕುಕ್ಕರ್ ಮುಚ್ಚಿ 2 ವಿಸಿಲ್ ಆಗೋ ತನಕ ವೆಯ್ಟ್ ಮಾಡಬೇಕು. 2 ವಿಸಿಲ್ ಆಗಬೇಕು. 2 ವಿಸಿಲ್ ಆದಮೇಲೆ, ವಿಸಿಲೆಲ್ಲ ಹೋದ್ಮೇಲೆ, ಗಾಳಿ ಎಲ್ಲ ಹೋದ್ಮೇಲೆ ರೆಡಿ ಟು ಸರ್ವ್. ನೋಡಿ ಗೈಸ್, ಈಗ ಆಗಿದೆ. ಎಷ್ಟು ಸ್ವಲ್ಪ ಗ್ರೇವಿ ಟೈಪ್ ಆಗಿದೆ. ಇದಕ್ಕೆ ಈಗ ಇಲ್ಲಿ ಕುಟ್ಟಿ ಇಟ್ಟ, ಜಜ್ಜಿ ಇಟ್ಟ ಬೆಳ್ಳುಳ್ಳಿ ಸ್ವಲ್ಪ, ಮತ್ತು ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಹಾಕಿ ಚೆಂದ ಮಾಡಿ ಜಜ್ಜಿ
ಅದನ್ನೀಗ ಅದಕ್ಕೆ ಹಾಕಬೇಕು. ಹಾಕಿದರೆ ಸ್ವಲ್ಪ ಟೇಸ್ಟ್ ಬರ್ತದೆ. ನೋಡಿ ಗೈಸ್, ನಾ ಹೇಳಿದೆಲ್ಲ ಜಜ್ಜಿ ಇಟ್ಟದ್ದು ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಜಜ್ಜಿ ಅದನ್ನು ಹಾಕಬೇಕು. ಹಾಕಿದರೆ ಅದು ಸ್ವಲ್ಪ ಟೇಸ್ಟ್ ಬರ್ತದೆ. ಮತ್ತು ಸ್ವಲ್ಪ ಸವಿತಾ ಪೌಡರ್, ಬಫತ್ ಪೌಡರ್ ಹಾಕಬೇಕು. ನಿಮಗೆ ಅದು ಸ್ವಲ್ಪ ಗ್ರೇವಿ ಇದು ನೀರು ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಡ ಅಂತ ಹೇಳಿದರೆ ಸ್ವಲ್ಪ ಹೊತ್ತು ಹೀಗೆ ಇಟ್ಟರೆ ಅದು ಸ್ವಲ್ಪ ಕಡಿಮೆ ಆಗ್ತದೆ ನೀರು ಅದರದ್ದು. ಸೊ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ. ನಮಗೀಗ ಇಷ್ಟು ಸಾಕು. ಮತ್ತು ಅದಕ್ಕೆ ಪುಲಾವ್ ಎಲೆ ಉಂಟಲ್ಲ, ಅದನ್ನು ಕೂಡ ಹಾಕಬೇಕು. ಅದು ಹಾಕಿದ್ದೇವೆ, ಅದು ತೋರಿಸಲಿಲ್ಲ, ಅದು ನೆನಪಿರಲಿಲ್ಲ. ಮತ್ತು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ಬೇಕು ಅಂತೇಳಿ ಕಮೆಂಟ್ ಮಾಡಿದರೆ ನಾನು ಅದೇ ರೆಸಿಪಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗಾಗಿ ನಿಮಗೆ ಯಾವ ರೆಸಿಪಿ ಬೇಕು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಈ ರೆಸಿಪಿ ಹೇಗೆ ಆಯಿತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.